ಯಲಹಂಕ ದಾಸನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಾಂಜನೇಯ ಲೇಔಟ್ ಅಲ್ಲಿ ಚಿರತೆ ಆತಂಕ ಶುರುವಾಗಿದೆ. ಇದೇ ತಿಂಗಳ 16ರಂದು ಮುಂಜಾನೆ ರಸ್ತೆಯಲ್ಲಿ ವಾಕಿಂಗ್ ಮಾಡೋದಕ್ಕೆ ತೆರಳಿದವರಿಗೆ ಚಿರತೆ ದರ್ಶನ ಕೊಟ್ಟಿದ್ದಾನೆ. ಮೊದಲು ಚಿರತೆಯೋ ನಾಯಿಯೋ ಅಂತ ತಿಳಿಯದಿದ್ದ ಜನರಿಗೆ ಅದು ಚಿರತೆ ಅಂತ ಗೊತ್ತಾದ ಮೇಲೆ ಜೀವ ಹೋದಂತಾಗಿದೆ. ಇಷ್ಟು ದಿನ ಕಾಡು ಅಕ್ಕಪಕ್ಕ ಓಡಾಡ್ತಿದ್ದ ಚಿರತೆ ಇದೀಗ ಊರಿನೊಳಗೆ ಎಂಟ್ರಿ ಕೊಟ್ಟಿರೋದು ಇಲ್ಲಿನ ಜನರಿಗೆ ಚಿಂತೆ ಎದುರಾಗಿದೆ. ಚಿರತೆ ಓಡಾಡಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕೂಡಲೇ ಸ್ಥಳೀಯರು ಅರಣ್ಯ ಇಲಾಖೆಗೆ ಚಿರತೆ ಬಂದಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಇವತ್ತು ಸ್ಥಳ ಪರಿಶೀಲನೆ ನಡೆಸಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಇಡೋದಕ್ಕೆ ಮುಂದಾಗಿದ್ದಾರೆ. ಹಾಗೂ ಎಲ್ಲ ರಾತ್ರಿ ವೇಳೆ ಅಥವಾ ಮುಂಜಾನೆ ವೇಳೆ ಜನರು ಓಡಾಡಬೇಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಲ್ಲಿನ ಜನ ಮನೆಯಿಂದ ಹೊರಗೆ ಬರೋದಕ್ಕೂ ಹೆದರಿಕೆ ಪಡ್ತಾ ಇದ್ದು ಮನೆಯಲ್ಲೇ ಅನೇಕರು ಇರುವ ರೀತಿ ಆಗಿದೆ. ಕೆಎಸ್ಆರ್ಟಿಸಿ ನಾಳೆಯಿಂದ ತನ್ನ ನೂತನ ಅಂಬಾರಿ ಸಂಭ್ರಮ ಓಲ್ವೋ ಬಸ್ಗಳಿಗೆ ಚಾಲನೆ ನೀಡಲಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಓಲ್ವೋ ಬಸ್ಗಳಿಗೆ ಚಾಲನೆ ಕೊಡಲಿದ್ದಾರೆ. ಅಂಬಾರಿ ಉತ್ಸವ ಅನ್ನೋ ಟ್ಯಾಗ್ ಲೈನ್ನೊಂದಿಗೆ ಲೋಕಾರ್ಪಣೆಗೊಳ್ಳಲಿರುವ ಈ ಬಸ್ ಮೊದಲ ಹಂತದಲ್ಲಿ 15 ಬಸ್ಗಳು ಕಾರ್ಯಾಚರಣೆ ಮಾಡಲಿವೆ. ನಾಳೆಯಿಂದ ಲೋಕಾರ್ಪಣೆಗೊಳ್ಳಲಿದ್ದು ಪ್ರೈವೇಟ್ ಬಸ್ಗಳಿಗಿಂತ ಕಡಿಮೆ ದರದಲ್ಲಿ ಕೆಎಸ್ಆರ್ಟಿಸಿ ನೂತನ ಬಸ್ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ.